ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ ಆದ್ರೆ ಬಂದಿದೆ ಇವತ್ತು ಸರ್ಕಾರದ ಕಡೆಯಿಂದ. ಇದು ತುಂಬಾನೇ ಇಂಪಾರ್ಟೆಂಟ್. ಎರಡು ರೂಲ್ಸ್ ಆದ್ರೆ ಬಂದಿದೆ. ಈ ಒಂದು ಎರಡು ರೂಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಾನು ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಬರ್ತೀನಿ ಸ್ನೇಹಿತರೆ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಸರ್ಕಾರದ ಕಡೆಯಿಂದ ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇದೊಂದು ಎಚ್ಚರಿಕೆ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಈಗ ಮೊದಲನೇ ಒಂದು ರೂಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ಎರಡನೇ ಒಂದು ರೂಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈಗ ಮೊದಲನೇ ಒಂದು ರೂಲ್ಸ್ ಏನಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಅಂತ ಈ ಮುಂಚೆನೆ ಹೇಳಿದ್ರು. ಆದ್ರೆ ಸಾಕಷ್ಟು ಜನ ಫಲಾನುಭವಿಗಳು ಇನ್ನೂ ಲಿಂಕ್ ಮಾಡಿಲ್ವಂತೆ. ಅದರಿಂದ ಸರ್ಕಾರದ ಕಡೆಯಿಂದ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಇವಾಗ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದೀವಿ. ನೀವು ಸೆಪ್ಟೆಂಬರ್ 31ನೇ ತಾರೀಕು ಒಳಗಡೆನು ನೀವೇನಾದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿಬಿಡ್ತೀವಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಬರಲ್ಲ, ಅನ್ನಭಾಗ್ಯ ಯೋಜನೆ ಹಣನೂ ಬರಲ್ಲ, ರೇಷನ್ ಕಾರ್ಡ್ ಇಂದ ಬರುವಂತಹ ಯಾವುದೇ ಸೌಲಭ್ಯಗಳು ನಿಮ್ಗೆ ಬರಲ್ಲ ಅಂತ ಸರ್ಕಾರದ ಕಡೆಯಿಂದ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನು ಇನ್ನೂ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಎಲ್ಲರೂ ಲಿಂಕ್ ಮಾಡಿಸಿ. ನಾನು ತುಂಬಾ ವಿಡಿಯೋಸ್ ನಿಮ್ಗೆ ಮಾಡಿ ತಿಳಿಸಿದ್ದೆ, ಲಿಂಕ್ ಮಾಡಿಸಿ ಅಂತ. ಈಗ ಸರ್ಕಾರದ ಕಡೆಯಿಂದ ಫೈನಲ್ ವಾರ್ನಿಂಗ್ ಆದ್ರೆ ಬಂದಿದೆ ನೋಡಿ. ಮತ್ತೆ KYC ಅಂದ್ರೆ ಬೇರೆ, ಆಧಾರ್ ಅಂದ್ರೆ ಲಿಂಕ್ ಮಾಡೋದು ಬೇರೆ ಅಲ್ಲ, ಎರಡೂ ಒಂದೇನೆ. KYC ಮಾಡಿಸಿದ್ರು ಓಕೆ, ಅದೇ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು, ಓಕೆನಾ? KYC ಆಧಾರ್ ಲಿಂಕ್ ಎರಡೂ ಒಂದೇನೆ, ಓಕೆನಾ? ನೀವು KYC ಏನ್ ಮಾಡಿಸಿರ್ತೀರಾ ಅದೇ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರ್ತೀರಾ, ಓಕೆನಾ? ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಲ್ಲರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂತಹ ವಿಡಿಯೋಸ್ ಕೂಡ ಮಾಡಿದ್ದೀನಿ, ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಬಂದಿರುವಂತಹ ಒಂದು ಎರಡನೇ ಒಂದು ರೂಲ್ಸ್ ಏನು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಬಂದಿರುವಂತಹ ಎರಡನೇ ಒಂದು ರೂಲ್ಸ್ ಏನಂದ್ರೆ, ಸಾಕಷ್ಟು ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ, BPL ರೇಷನ್ ಕಾರ್ಡ್ ಇರುವಂತವ್ರಾಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಾಗಿರ್ಬೋದು, BPL ರೇಷನ್ ಕಾರ್ಡ್ ಇಂದ ಅಂತ್ಯೋದಯ ರೇಷನ್ ಕಾರ್ಡ್ ಇಂದ ಸೌಲಭ್ಯಗಳನ್ನ ಪಡೆದುಕೊಳ್ತಿರ್ತಾರೆ. ಆದ್ರೆ ಹೋಗಿ ರೇಷನ್ ತಗೊಂಡ್ ಬರ್ತಿರಲ್ಲ, ತಿಂಗಳ ರೇಷನ್ ಕೊಡ್ತಾರಲ್ಲ, ರೇಷನ್ ಅಂಗಡಿಗೆ ಡಿಪೋಗೆ ಹೋಗ್ಬಿಟ್ಟು ರೇಷನ್ ತಗೊಂಡ್ ಬರ್ತಿರಲ್ಲ. ಯಾಕಂದ್ರೆ ನಮ್ಗೆ ಡಿಪೋ ಅಕ್ಕಿ ಇಷ್ಟ ಇಲ್ಲ, ನಮ್ಗೆ ಬೇಕಾಗಿಲ್ಲ ಅಂತ ಸಾಕಷ್ಟು ಜನ ಈ ರೀತಿ ಮಾಡ್ತಿರ್ತಾರೆ. ನೀವ್ ಯಾರಾದ್ರೂ ಡಿಪೋಗೆ ಹೋಗಿ ತಗೊಂಡ್ ಬರ್ತಿಲ್ಲ ರೇಷನ್ ಅಂದ್ರೆ, ಕಳೆದ 6 ತಿಂಗಳಿಂದ ಯಾರು ನೀವು ರೇಷನ್ ತಗೊಂಡಿಲ್ವೋ ನಿಮ್ಮ ಒಂದು ರೇಷನ್ ಕಾರ್ಡ್ ಈಗಾಗಲೇ ರದ್ದು ಮಾಡ್ತಿದ್ದಾರೆ. ನೀವು ಇನ್ನೇನು ಮಾಡಕ್ಕಾಗಲ್ಲ ಸ್ನೇಹಿತರೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನಾದ್ರೆ ರದ್ದು ಮಾಡ್ಬಿಡ್ತಿದ್ದಾರೆ, ಓಕೆನಾ? ನಿಮ್ಮದು ಏನಾದ್ರೂ ನೀವು ಕಳೆದ 6 ತಿಂಗಳಿನಿಂದ ಏನಾದ್ರೂ ರೇಷನ್ ತಗೊಂತಿಲ್ಲ ಅನ್ನೋದಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ. ಮತ್ತೆ ಇನ್ನೊಂದು ಸ್ನೇಹಿತರೆ, ಏನಪ್ಪಾ ಅಂದ್ರೆ, ನೀವು ಕಳೆದ 1 ತಿಂಗಳಿಂದ 2 ತಿಂಗಳಿಂದ ಏನಾದ್ರು ತಗೊಂಡಿಲ್ಲ ಅನ್ನೋದಾದ್ರೆ ಕೂಡಲೇ ಈಗ ಈ ಬಾರಿ ಒಂದು ರೇಷನ್ ಕೊಡ್ತಾರಲ್ಲ, ಹೋಗಿ ತಗೊಳ್ಳಿ ರೇಷನ್, ಆಗ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿರುತ್ತೆ. ಇದು ಬಂದಿರುವಂತಹ 2 ಹೊಸ ರೂಲ್ಸ್. ಇದ್ರ ಕುರಿತು ನಿಮ್ಗೆ ಏನೇ ಡೌಟ್ಸ್ ಇರಲಿ, ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಕಾಮೆಂಟ್ ಮಾಡ್ತಿರ್ತೀರಾ. ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.